ಹೊಸನಗರದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಚೇರಿಯಲ್ಲಿ ವಿಶ್ವ ತಂಬಾಕು ವಿರೋಧಿ ದಿನಾಚರಣೆ. ಹೊಸನಗರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಚೇರಿ ಸಭಾಂಗಣದಲ್ಲಿ ವಿಶ್ವ ತಂಬಾಕು ವಿರೋಧಿ ದಿನಾಚರಣೆಯನ್ನು ಜಿಲ್ಲಾ ಜನಜಾಗೃತಿ ಯೋಜನೆಯ ಸದಸ್ಯರಾದ ಎನ್ಆರ್ ದೇವಾನಂದ್ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಜನಜಾಗೃತಿ ಯೋಜನೆಯ ಅಧ್ಯಕ್ಷರಾದ ಮೋಹನ್ ಶೆಟ್ಟಿ ಅವರು ಉದ್ಘಾಟಿಸಿದರು. ಈ ಸಮಾರಂಭದಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ಏಡ್ಸ್ ಹಾಗೂ ಎಚ್ಐವಿ ಆಪ್ತ ಸಮಾಲೋಚಕರಾದ ಶ್ರೀಮತಿ ಸುಷ್ಮಾ ಶ್ರೀನಿವಾಸ್ ಹೆಬ್ಬಾರ್ ಹಾಗೂ ಆರೋಗ್ಯ ಶಿಕ್ಷಕ ಶ್ರೀಮತಿ ಕರ್ಬಸಮ್ಮ ಒಕ್ಕೂಟದ ಪದಾಧಿಕಾರಿಗಳಾದ ಶ್ರೀಮತಿ ನೇತ್ರಾವತಿ ರಾಮಕೃಷ್ಣ ಪ್ರಭುಗೌಡ, ಉದಯ ನಾಗರತ್ನ ಸೇವಾ ಪ್ರತಿನಿಧಿಗಳಾದ ಹರ್ಷ ಸುಮತಿ ಪಾಲ್ಗೊಂಡು ಮಾತನಾಡಿ, ತಂಬಾಕು ಸೇವನೆ ಏಡ್ಸ್, ಎಚ್ಐವಿ ಇಂತಹ ಭೀಕರತೆ ಹೊಂದಿದ್ದು ತಾಯಂದಿರು ಈ ನಿಟ್ಟಿನಲ್ಲಿ ತಮ್ಮ ಮಕ್ಕಳ ಚಲನವಲನಗಳ ಬಗ್ಗೆ ಹೆಚ್ಚಿನ ಜಾಗೃತಿ ವಹಿಸಬೇಕು. ತಂಬಾಕು ಸೇವನೆ ಕೇವಲ ದೈಹಿಕ ಆರೋಗ್ಯಕ್ಕಷ್ಟೇ ಅಲ್ಲ, ಆರ್ಥಿಕ ಆರೋಗ್ಯಕ್ಕೂ ಭೀಕರತೆ ಉಂಟು ಮಾಡುತ್ತದೆ. ಭಾರತದಲ್ಲಿ ತಂಬಾಕು ಬಳಕೆದಾರರ ಸಂಖ್ಯೆ ಜಗತ್ತಿನಲ್ಲಿ 2ನೇ ಸ್ಥಾನದಲ್ಲಿದ್ದು ದೇಶದಲ್ಲಿ 13 ಲಕ್ಷಕ್ಕೂ ಹೆಚ್ಚು ಜನರು ಇದರಿಂದ ಸಾವನ್ನಪ್ಪಿರುವುದು ದುರಂತ ಸಂಗತಿ ಆಗಿದೆ ಎಂದರು. ಆರೋಗ್ಯವಂತ ಬದುಕನ್ನು ರಕ್ಷಿಸಿಕೊಳ್ಳಲು ಮುಂದಿನ ಪೀಳಿಗೆಯನ್ನ ವ್ಯಸನ ಮುಕ್ತಗೊಳಿಸಲು ಜಾಗೃತಿ ಮತ್ತು ದೃಢ ಸಂಕಲ್ಪ ಅತ್ಯಗತ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಆಶಾ ಪ್ರಾರ್ಥಿಸಿದರು. ಮೇಲ್ವಿಚಾರಕ ಗಣಪತಿ ನಾಯಕ್ ಕಾರ್ಯಕ್ರಮ ನಿರೂಪಿಸಿ ಕೊನೆಯಲ್ಲಿ ವಂದಿಸಿದರು. ಮಕ್ಕಳನ್ನ ಬೆಳೆಸೋ ತಾಯಂದ್ರಿಗೆ ಹೇಳಬೇಕು ವಿಷಯಗಳನ್ನ ಅಂತ ಹೇಳುವಂಥದ್ದು ಜನಜಾಗೃತಿ ವೇದಿಕೆ ಅಲ್ಲಿ ಧರ್ಮಸ್ಥಳದ ಎಲ್ಲ ಕಾರ್ಯಕ್ರಮಗಳು. ಏಕೆಂದರೆ ಎಲ್ಲೋದ್ರೂ ಹೇಳ್ತೀನಿ, ನಾನು ಇವತ್ತೇನಾರಿದ್ರೆ ಮಾತಾಡಕ್ಕೆ ಬರುತ್ತೆ ಅಂದರೆ ಧರ್ಮಸ್ಥಳದಲ್ಲೇ ಕಲ್ತಿದ್ದು. ನಾನು ಗ್ರಾಮಾಭಿವೃದ್ಧಿ ಯೋಜನೆಯಲ್ಲೇ ಆಫೀಸರ್ ಆಗಿ ಕೆಲಸ ಮಾಡ್ತಿದ್ದೆ, ಪ್ರಾಜೆಕ್ಟ್ ಆಫೀಸರ್ ಆಗಿ. ಸಿರಿ ಅಂತ ಸಂಸ್ಥೆಗಳನ್ನೆಲ್ಲ ಹುಟ್ಟಾಕುವಲ್ಲಿ ನಾವು ತುಂಬ ಕೆಲಸ ಮಾಡಿದ್ದೀವಿ. ಆವಾಗ 20 ವರ್ಷ ಆಯಿತು ಅಲ್ಲಿ ಬಿಟ್ಟು ಬಂದು. ಆದರೆ ಅವ್ರಿಗೆ ಎಲ್ಲ ಕಾರ್ಯಕ್ರಮಗಳು ಹೀಗೆ ಏನೇ ಯಾರು ಏನೇ ಹೇಳ್ಬೋದು, ಹತ್ತಿರದಿಂದ ನಾವು ನೋಡಿದ್ದೀವಿ. ಅವರ ಮೂಲಕ್ಕೆ ಏನಾಗಬೇಕು, ಯಾರಿಗೆ ಮಾಡಬೇಕಾಗಿ ಏನಿದೆ, ಇದನ್ನೆಲ್ಲ ಮಾಡಬೇಕಾಗಿ ಏನಿದೆ, ಅವರಿಗೆ ಲಾಭ ಇತ್ತು. ನಿಮಗೆಲ್ಲ ಇದನ್ನೆಲ್ಲ ನಾವು ಬಂದು ಹೇಳಿ ಅವರಿಗೇನು ಲಾಭ ಇಲ್ಲ, ಆರ್ಥಿಕವಾಗಿ ಏನು ಲಾಭ ಇಲ್ಲ. ಆದರೆ ಅವರು ಸಮಾಜಕ್ಕೆ ಏನಾದ್ರು ಕೊಡುಗೆ ನೀಡಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಸೊ ಹೆಮ್ಮೆಯಿಂದ ಅಲ್ಲಿ ನಾನು ಕೆಲಸ ಮಾಡಿದ್ದೀನಿ ಅಂತ ಹೇಳ್ಕೊಂಡು ಇಂಥ ಕಾರ್ಯಕ್ರಮಕ್ಕೆ ಮೊನ್ನೆ ಒಂದ್ಸತಿ ಯಾವಾಗ ಹೋದಾಗಲೂ ಸಣ್ಣಮ್ಮ ಸಿಕ್ಕಿದ್ರು. ನನಗೆ ಹೋಗ್ತೀನಮ್ಮ, ಎಲ್ಲಿ ಕರೆದ್ರು ಹೋಗ್ತೀನಿ ನಾನು. ನನಗೆ ಭಾಳ ಏನು ತವ್ರ ಮನೆಗೆ ಹೋದಂಗಾಗುತ್ತೆ. ಧರ್ಮಸ್ಥಳದ ಕಾರ್ಯಕ್ರಮಕ್ಕೆ ಹೋದರೆ ನನಗೆ ತವ್ರ ಮನೆಗೆ ಹೋದಂಗಾಗುತ್ತೆ. ಖುಷಿ ಆಯಿತು. ತಂದ್ಬಿಟ್ಟೆಲ್ಲ ಪ್ರಸಾದ ಎಲ್ಲ ಇತ್ತು, ಅಲ್ಲಿ ಎಲ್ಲ ಕೊಟ್ಟರು. ಸೊ ಅಂಥ ಅಲ್ಲಿ ಖುಷಿ ಇಂಥ ಕಾರ್ಯಕ್ರಮಕ್ಕೆ ಬರೋದು ಅಂದರೆ. ಸೊ ಸರ್ ಈಗ ಒಂದು ಮಾತು ಹೇಳಿದರು, 100 years. ನಾನು ಯಾರು ಇಲ್ಲ, ದೇವಣ್ಣ ನನಗೆ ಗೊತ್ತು. ನಮ್ಮ ಅತ್ತೆ ತಾಯಿ ನೋಡಿದ್ದೀರ ಆ ಥರ 100 years ಪ್ಲಸ್ 100 years ಸೆಲೆಬ್ರೇಷನ್ ಆಯಿತು ಅವ್ರಿಗೆ. ನಮ್ಮ ಶ್ರೀನಿವಾಸ್ ತಾಯಿ ಇದ್ದಾರಲ್ಲ, ಅವ್ರ ತಾಯಿ ಅವ್ರಿಗೆ 100 ವರ್ಷ ಕಳೆದಿದೆ. ಅವ್ರಿಗೇನು ಈಗ ನಾವು ಏನಾರು ಅಜ್ಜಿಗಳಿಗೆ ಫಂಕ್ಷನ್ ಅವ್ರು ನೋಡಕ್ಕೆ ಹೋದಾಗ ಏನು ಕೊಟ್ಟರೆ ಖುಷಿ? ಮಧು ಕೊಟ್ಟರೆ ಖುಷಿ. ಅವರಿಗೆ ಇದು ಬೇರೆ ಏನು ಹಣ್ಣು ಹಂಪಲು ದುಡ್ಡು ಏನು ಕೊಟ್ಟರು ಖುಷಿ ಇಲ್ಲ ಅವರಿಗೆ. ಅವ್ರು ಇನ್ನೂ ಇದ್ದಾರೆ, ಅವರಿಗೆ ಇರೋ ಎಲ್ಲ ಶುಗರು, BP ಮತ್ತು ಆಸ್ತಮಾ ಎಲ್ಲ ಇದೆ ಅವರಿಗೆ, ಪಿಟ್ಸ್ ಎಲ್ಲ. ಆದರೆ ಅವ್ರು ಸಂತೋಷ ಪಡೋದು ಯಾವಾಗ ಅಂದರೆ ಮಧು ಕೊಟ್ಟರೆ. ನೀವು ಹಣ್ಣು ಕೊಡಿ, ಏನು ಕೊಡಿ ಅಂತ ಹೊಗೆ ಸೊಪ್ಪಿನ ಹೆಸರು ತೊಗೊಂಡು ಹೋಗ್ಬೇಕು ಅವ್ರಿಗೆ. ಮಧು ಮತ್ತು ಇದನ್ನು ಕೊಟ್ಬಿಟ್ರೆ ಅಯ್ಯೋ ಮೊಮ್ಮಗ ಅಂತ ಎಲ್ಲರೂ ಆಸೆ ಮಾಡಿಬಿಡ್ತಾರೆ. ಸೊ ಹಂಗಂತ ಹೇಳಿ ಅವರಿದ್ದಾರೆ ಅಂತ ನಾವಿರೋಕ್ಕಾಗಲ್ಲ. ಅವ್ರದ್ದು ಸೀಕ್ರೆಟ್ ಕಂಡುಹಿಡಿದಿದ್ದೀನಿ ನಾನು ಏನಂತ. ಅವ್ರು ಏನು ತಲೆಗೆ ತಗೊಳ್ಳಲ್ಲ. ಏನಾರು ಆಗಿರಲಿ, ಪ್ರಪಂಚನ ಏನೇ ಕೆಳಗೆ ಆಗಲಿ ಅವ್ರಿಗೆ. ಬಟ್ ನಾವೆಲ್ಲ ಹಂಗಲ್ಲಲ್ಲ. ಜ್ವರ ಬಂದರೆ ಮಕ್ಕಳಿಗೆ 4 ಅನ್ನೋದನ್ನ ಉದ್ದೇಶ ಇಟ್ಕೊಂಡಿದೆ. ಇದು ಮುಖ್ಯವಾಗಿ ಏನಂದ್ರೆ ಇವತ್ತು ಕ್ಯಾನ್ಸರ್ಗೆ ಮುಖ್ಯವಾದ ಕಾರಣ ತಂಬಾಕು ಸೇವನೆ ಅಂತ. ತಂಬಾಕು ಬಗ್ಗೆ ಎಲ್ಲ ಹೇಳಿದ್ರು, ಏನೆಲ್ಲ ಇದೆ. ನಮ್ಮ ಮಲೆನಾಡಲ್ಲಿ ತಂಬಾಕು ಇದೆ, ಯಾಕೆಂದ್ರೆ ಹೊಗೆ ಸೊಪ್ಪು ಜಾಸ್ತಿ ಯೂಸ್ ಮಾಡ್ತಾರೆ. ಆ ಕಡೆ ಹೋದ್ರೆ ಭದ್ರಾವತಿ, ಚನ್ನಗಿರಿ ಸೈಡ್ ಎಲ್ಲ ಆ ಕಡ್ಡಿ ಪುಡಿ ಅಂತ ಯೂಸ್ ಮಾಡ್ತಾರೆ. ಇಲ್ಲಿ ಹೊಗೆ ಸೊಪ್ಪು ಇರಲೇಬೇಕು. ಪ್ರತಿ ಮನೆಯಲ್ಲೂ ಒಂದು ಫಂಕ್ಷನ್ಗಳಲ್ಲಾದ್ರೂ ಎಲೆ, ಅಡಿಕೆ, ಸುಣ್ಣ ಜೊತೆಗೆ ಏನಿಟ್ಟಿರ್ತಾರೆ ಹೊಗೆ ಸೊಪ್ಪು. ಅದು ಸಹ ತಂಬಾಕಿನಲ್ವಾ. ಅದು ಈಗ ತೀರ್ಥಹಳ್ಳಿಲಾಗಿರ್ಬೋದು, ನಮ್ಮಲ್ಲಿ ಬೆಳೀತಾರೆ ನಂಗೆ ಗೊತ್ತಿಲ್ಲ. ತೀರ್ಥಹಳ್ಳಿಲೆಲ್ಲ ರೆಡ್ ಸಿಕ್ಕಾ ಬಿದ್ದಿದ್ದಾರೆ. ಅದು ಎಲ್ಲ ಕಂಟ್ರೋಲ್ ಮಾಡಬೇಕು ಅಂದರೆ ಅದನ್ನ ಅವಾಯ್ಡ್ ಮಾಡಬೇಕು, ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು. ಅದು ಸೇವನೆ ಮಾಡೋದ್ರಿಂದ ನಮಗೆ ಆರೋಗ್ಯಕ್ಕೆ ಹಾನಿಕರ. ಅದಕ್ಕೆ ಒಂದು ಅಂಕೆ ಸಂಖ್ಯೆ ಇದೆ, ಎಷ್ಟು ಕ್ಯಾನ್ಸರ್ ಇದೆ, ಅದ್ರಲ್ಲಿ ತಂಬಾಕು ಸೇವನೆಯಿಂದ ಎಷ್ಟಿದೆ, ಅದರಲ್ಲಿ ಹೆಣ್ಣುಮಕ್ಳು ಎಷ್ಟು ಇದೆ ಅಂತ ನಾನು ಒಂದು ಓದ್ತೀನಿ ನೋಡಿ. ಈಗ ತಂಬಾಕು ಸಂಭವಿಸಿದಂದ್ರೆ ಕ್ಯಾನ್ಸರ್, ತಂಬಾಕಿಂದನೇ ಎಷ್ಟು ಜನಕ್ಕೆ ಕ್ಯಾನ್ಸರ್ ಬಂದಿದೆ ಅಂದರೆ ಅದರಲ್ಲೂ ಪುರುಷರಿಗೆ 20,652 ಪ್ರಕರಣಗಳಿದ್ರೆ ಅದರಲ್ಲಿ ಸಾವು 5,814. ಈ ವರ್ಷ 2025ರಲ್ಲಿ
ಪ್ರಕರಣ ತಂಬಾಕು ಸೇವನೆಯಿಂದ ಕ್ಯಾನ್ಸರ್ ಬಂದು ಪ್ರಕರಣಗಳಿಷ್ಟು, ಸಾವು ಇಷ್ಟು. ಪುರುಷರಲ್ಲಿ. ಮಹಿಳೆಯರಿಗಿಲ್ವಾ? ಇದೆ ನೋಡಿ. ಪ್ರಕರಣಗಳು 15,187 ಪ್ರಕರಣ ಆದ್ರೆ 4,230 ಸಾವನ್ನಪ್ಪಿದ್ದಾರೆ. ಇನ್ನು ಉಳಿದವರೆಲ್ಲ ಏನ್ ಮಾಡ್ತಾ ಇದಾರೆ? ಫ್ಯಾಮಿಲಿಗೆ ಬರ್ಡನ್ ಆಗಿದ್ದಾರೆ. ಸಡನ್ ಆಗಿ ಹೋಗಲ್ಲ ಅವರು, ತುಂಬಾ ಇಳಿತಾರೆ. ಒಂದು ಕ್ಯಾನ್ಸರ್ ಬಂತು ಅಂದ್ರೆ ನಿಮ್ಗೆ ಗೊತ್ತು, ದೈಹಿಕವಾಗಿ ಅವ್ರು ಅನುಭವಿಸೋ ನೋವು ನಾವು ಫ್ಯಾಮಿಲಿ ಫುಲ್ ನೋಡ್ಬೇಕು. ಜೊತೆಲಿ ಇನ್ನು ಫೈನಾನ್ಷಿಯಲಿ ಎಷ್ಟು ಖರ್ಚು ಬರುತ್ತೆ, ಅವ್ರನ್ನ ಕರ್ಕೊಂಡು ಹೋಗ್ಬೇಕು, ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಪ್ರತಿಯೊಂದು ವಾರಕ್ಕೊಂದು ಇಂಜೆಕ್ಷನ್ ಇರುತ್ತೆ, ಕಿಮೋಥೆರಪಿ ಮಾಡಬೇಕು. ಅರ್ಲಿ ಸ್ಟೇಜ್ ಅಲ್ಲೇ ಡಿಟೆಕ್ಟ್ ಆಗ್ಬಿಟ್ರೆ ಅಂದ್ರೆ ಬೇಗ ಪತ್ತೆ ಆಗ್ಬಿಟ್ರೆ ಬೇಗ ಗುಣಮುಖರಾಗ್ತಾರೆ. ಲಾಸ್ಟ್ ಸ್ಟೇಜ್ಗೆ ಹೋಗ್ಬಿಟ್ರೆ ಅವ್ರ ಜೀವನ ಫುಲ್ ನರಳಿ ಸಾಯ್ತಾ ಇರ್ತಾರೆ. ಇಷ್ಟು ಪ್ರಕರಣಗಳ ಟೋಟಲ್ 35,839 ಪ್ರಕರಣಗಳಲ್ಲಿ 10,044. ಇಲ್ಲಿ ಮಹಿಳೆಯರು ಇದಾರಲ್ವಾ? ಮಹಿಳೆಯರು 15,187 ಮಹಿಳೆಯರು ಇದಾರೆ ಅಂದ್ರೆ ಯಾಕೆ? ಗಂಡಂದ್ರು ತಗೊಂಡ್ ಬಂದು ಇಡ್ತಾ ಇದಾರೆ ವಿಮಲ್ ಗುಟ್ಕ ಏನೇನೆಲ್ಲ. ಅವರಿಗೆ ನೋಡಿ ಹೆಣ್ಮಕ್ಳು ಏನಾಗ್ಬೋದು ನೋಡೋಣ, ನಾವು ಟೇಸ್ಟ್ ಮಾಡೋಣ ಅಂತ ಸ್ವಲ್ಪ ಬಾಯಿಗೆ ಇಟ್ಕೊಂಡು ಅದು ಏನಾಗಲ್ಲ, ರುಚಿನೇ ಇಲ್ಲ. ನಾವು ಅದಕ್ಕೆ ಅಡಿಕ್ಟ್ ಆಗಿದೀವಿ ಅಷ್ಟೇ. ಅದನ್ನ ಅವಾಯ್ಡ್ ಮಾಡ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು? ಮನೆಗೆ ತರೋದನ್ನ ತಪ್ಪಿಸ್ಬೇಕು. ಮಕ್ಕಳಿಗೂ ನಾವು ಅದನ್ನ ತಪ್ಪಿಸ್ಬೇಕು ಅಂದ್ರೆ ಯಾರಾದ್ರೂ ಹಾಕೋರಿದ್ರೆ ಖಂಡಿತ ಅದನ್ನ ಅಭ್ಯಾಸನ ಕಡಿಮೆ ಮಾಡಿ. ಈ ಒಂದು ಅಭ್ಯಾಸಕ್ಕೆ ಏನಾದ್ರು ಒಳಗಾಗಿದ್ದಾರೆ ಅಂದ್ರೆ ಅವ್ರು ಏನಾದ್ರು ವಾಲಂಟಿಯರ್ ಅವ್ರ ಮನಸ್ಸಿಂದ ನನಗೆ ಬಿಡ್ಬೇಕು ಅನ್ನಿಸ್ತಾ ಇದೆ, ಅದೇನ್ ಮಾಡೋದು? ಬಿಡಕ್ ಆಗ್ತಾ ಇಲ್ಲ. ಬೀಡಿ, ಸಿಗರೇಟು, ತಂಬಾಕು ಯಾವುದೇ ಇರ್ಬೋದು, ಅದನ್ನ ಬಿಡ್ಸಕ್ಕಾಗಿನೇ ಮೆಗನ್ ಆಸ್ಪತ್ರೆಯಲ್ಲಿ ಒಂದು ತಂಬಾಕು ಆಪ್ತ ಸಮಾಲೋಚನೆ ಮಾಡ್ತಾರೆ. ಅಂದ್ರೆ TCC ತಂಬಾಕು ಕೌನ್ಸಿಲಿಂಗ್ ಸೆಂಟರ್ ಅಂತ ಒಂದಿದೆ. ರೂಮ್ ನಂಬರ್ 17 ಇತ್ತು, ಈಗ ಚೇಂಜಸ್ ಆಗಿದ್ರು ಅಲ್ಲಿ ಇದ್ದೇ ಇರುತ್ತೆ. ಅವ್ರು ಏನ್ ಮಾಡ್ತಾರೆ? ಆಪ್ತ ಸಮಾಲೋಚನೆ ಮಾಡ್ತಾರೆ. ಈ ಮೇಡಮ್ ಅವ್ರು ಹೆಂಗಿದ್ದಾರೆ ಅಲ್ಲಿ HIV-ಗೆ ಇವ್ರು ಆಪ್ತ ಸಮಾಲೋಚನೆ ಮಾಡ್ತಾರೆ. ಅದೇ ರೀತಿಯಲ್ಲಿ ತಂಬಾಕು ಬಿಡ್ಬೇಕು ಅಂದ್ರೆ ಒಂದು ಸಮಾಲೋಚನೆ ಮಾಡೋದ್ರ ಮೂಲಕ ಅವ್ರಿಗೆ ಏನ್ ಮಾಡ್ತಾರೆ? ಈ ಏನು ವಿಮಲ್ಲು, ಗುಟ್ಕಾ ಇದೆಲ್ಲ ಹಾಕ್ತಾ ಇದಾರೆ ಅದನ್ನ ಕಡಿಮೆ ಪ್ರಮಾಣದಲ್ಲಿ ಒಂದು ಚಿವಿಂಗಮ್ ಟೈಪ್ ಅಲ್ಲಿ ಒಂದು ಟ್ಯಾಬ್ಲೆಟ್ ಕೊಡ್ತಾ ಬರ್ತಾರೆ. ಅದೇನಾಗುತ್ತೆ, ಸ್ವಲ್ಪ ಅದನ್ನ ಈ ವಿಮಲ್ಲು ಗುಟ್ಕಾ ಅಭ್ಯಾಸನ ಕಡಿಮೆ ಮಾಡ್ತಾ ಅದನ್ನ ತಗೊಳ್ತಾ ಹೋದ್ರೆ ಆಟೋಮೆಟಿಕ್ ಸ್ವಲ್ಪ ಸ್ಟ್ರೆಂತ್ ಅಲ್ಲಿ ಆ ಚಾಕ್ಲೇಟ್ಗಳಿಗೆ ಹೋಗ್ತಾರೆ. ಅದರಲ್ಲೂ ನಿಕೋಟಿನ್ ಇರುತ್ತೆ. ಈಗ ನಾವು ಬರೀ ತಂಬಾಕು ಸೇವನೆಯಿಂದ ಮಾತ್ರ ಬರ್ತಾ ಇದೆ ಅಂತ ಯಾಕೆ ಅನ್ಕೊಬೇಕು? ಟೀ ಕಾಫಿನೂ ನಾವು ಅಡಿಕ್ಟ್ ಆಗಿದೀವಲ್ಲ, ಟೀ ಕಾಫಿ ತರನೇ ಅದು ಅಷ್ಟೇ. ಅವ್ರಿಗೆ ಅದನ್ನ ಬಿಡಿಸ್ಬೇಕು ಅಂದ್ರೆ ನೀವು ಜಾಗೃತರಾಗಿರಿ. ಖಂಡಿತ ಕ್ಯಾನ್ಸರ್ಗೆ ಮಾರಕ ಅಂದ್ರೆ ಒಂದು ಬರೀ ತಂಬಾಕು ಸೇವನೆ ಬರೀ ಕ್ಯಾನ್ಸರ್ ಮಾತ್ರ ಬರ್ತಾ ಇಲ್ಲ. 30 ವರ್ಷದ ಮೇಲ್ಪಟ್ಟಿರೋರ್ಗೆ ಇವತ್ತು ಏನು BP, ಶುಗರ್, ಸ್ಟ್ರೋಕ್, ಹಾರ್ಟ್ ಅಟ್ಯಾಕ್ ಇವೆಲ್ಲ ಬರ್ತಾ ಇದೆಯೋ ಅದಕ್ಕೆಲ್ಲ ಕಾರಣ ಯಾವುದು? ತಂಬಾಕು. 1-2 ಇರೋರಿಗೆ ಚಾಲೆಂಜ್ ಜಾಸ್ತಿ ಇದೆ. ಬಿಕಾಸ್ ಇವತ್ತಿನ ಪರಿಸರ, ಇವತ್ತಿನ ಏನು ಮಾಧ್ಯಮ, ಏನು TV ಮಾಧ್ಯಮ ಇರ್ಬೋದು, ಮೊಬೈಲ್ ಇರ್ಬೋದು, ಇಂಟರ್ನೆಟ್ ಇರ್ಬೋದು, ಇದ್ರ ಮೂಲಕ ಜನರಿಗೆ ಬೇಕಾಗಿದ್ರ ಜೊತೆಗೆ ಬೇಡದಿದ್ದು ಸಿಗ್ತಾ ಇದೆ. ಇವತ್ತು ತಿಳ್ಕೊಳ್ಳಿ, ಪ್ರಪಂಚ ಬೆಳವಣಿಗೆಯಲ್ಲಿ ಮೊಬೈಲ್ ಭಾಳ ಪ್ರಮುಖ ಪಾತ್ರ ವಹಿಸಿದೆ. ಕೆಟ್ಟದ್ದಕ್ಕೂ ಅದು ಕಾರಣ ಆಗಿದೆ. ಹಾಗಂತೇಳಿ ತಂಬಾಕಿನ ಸಂಬಂಧಪಟ್ಟಂಗೆ ಹೇಳೋಕೆ ಹೋದರೆ, ತಂಬಾಕಿನಲ್ಲಿ ವಿಶೇಷವಾಗಿ ಹಿಂದೆಲ್ಲ ಭಾಳ ಜನ ಹಾರ್ಡ್ ವರ್ಕ್ ಮಾಡ್ತಾಯಿದ್ರು. ಅವರಿಗೆ ಬೇರೆ ಯಾವುದೋ ಎಂಟರ್ಟೈನ್ಮೆಂಟ್ ಇರಲಿಲ್ಲ. ಅವಾಗ ತಂಬಾಕನ್ನು ಒಂದು ಎಂಜಾಯ್ ರೂಪದಲ್ಲಿ ಬಳಸ್ತಾ ಇದ್ರು ಹಿಂದೆ. ಇವತ್ತು ಹಾಗಿಲ್ಲ. ಇವತ್ತು ಎಂಟರ್ಟೈನ್ಮೆಂಟ್ ನಮಗೆ ಬೇಕಾದಷ್ಟಿದೆ. ತಂಬಾಕು ಕೆಟ್ಟದ್ದು ಅಂತ ಹೇಳುವಂಥ ನೂರಾರು ಮಾಧ್ಯಮಗಳಿದ್ದಾವೆ. ನಿರಂತರವಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವರ್ಷ ಕಾರ್ಯಕ್ರಮ ಮಾಡ್ತಾರೆ. ಈ ಥರದ ಸಂಘ ಸಂಸ್ಥೆಗಳು, ಸರ್ಕಾರಗಳು ದಿನ ಬೆಳಗಾರ ಬೋರ್ಡ್ ಹಾಕ್ತಾರೆ. ಸಿಗರೇಟ್ ಪ್ಯಾಕ್ ಮೇಲೆ ಇರ್ತದೆ, ಎಣ್ಣೆ ಬಾಟ್ಲ ಮೇಲೆ ಇರ್ತದೆ, ತಂಬಾಕಿನ ಪ್ಯಾಕೆಟ್ ಮೇಲೆ ಇರ್ತದೆ. ಅದನ್ನು ನೋಡಿ ಅದನ್ನು ನೋಡ್ತಾನೆ ಹರಿತಾರೆ, ಅದನ್ನ ನೋಡ್ತಾನೆ ಸಿಗರೇಟನ್ನು ಹರಿತಾರೆ. ಇದು ಯಾವುದು ಬೇಡ ಅನ್ನೋದು ಕ್ಲಿಯರ್ ಡೈರೆಕ್ಷನ್ ಇದ್ರೂ ಕೂಡ ಅವಾಗ ಹಿಂದೆ ನಮ್ಗೆ ಹೇಳೋರು ಯಾರಿರಲಿಲ್ಲ. ನಮ್ಮ ತಂದೆ ತಾಯಿಗಳು, ಅದು ನಮ್ಮ ತಂದೆ ಹೇಳಬೇಕಂದ್ರೆ ತಂಬಾಕನ್ನೇ ಭಾಳ ಬಳಸ್ತಾ ಇದ್ರು. ನಮ್ಮ ತಂದೆ ಕೂಡ ಕ್ಯಾನ್ಸರ್ ಆಗಿ ಹೋದರು. ಆದರೆ ಅವ್ರಿಗೆ 6 ಜನ ಮಕ್ಕಳು, ನಾವು 4 ಜನಕ್ಕೂ ಯಾರಿಗೂ ತಂಬಾಕಾಗಲಿ ಸಿಗರೇಟ್ ಆಗಲಿ ನಮ್ಗೆ ಯಾರಿಗೂ ಹವ್ಯಾಸಗಳು ಬರಲಿಲ್ಲ. ಆ ಜಾಗ್ರತೆ ನಮ್ಗೆ ಯಾರು ಹೇಳ್ಕೊಡ್ಲಿಲ್ಲ. ಅಲ್ಲಿ ಇವತ್ತು ನಮ್ಮ ಮಕ್ಕಳಿಗೆ ನಾವು ಹೇಳ್ತೀವಿ. ಆದರೆ ನಾವು ಹೇಳೋದು, ನೀವುಗಳು ನಿಮ್ಮ ಮಕ್ಕಳನ್ನು ಅತ್ಯಂತ ಜಾಗ್ರತೆ, ಯಾಕೆಂದರೆ ಭವಿಷ್ಯದ ಕುಡಿಗಳು. ಪಾಪ ಅವ್ರಿಗೆ ಗೊತ್ತಿಲ್ಲದೇನೋ ತಪ್ಪುಗಳ ಹೆಜ್ಜೆಗಳನ್ನು ಇಟ್ಬಿಡ್ತಾರೆ. ತಪ್ಪು ಹೆಜ್ಜೆ ಇಡುವ ಮೊದಲು ನಾವು ಬೇಕಾದಷ್ಟು ಜನ ಫ್ರೆಂಡ್ಸನ್ನ, ಅಕ್ಕಪಕ್ಕದ ಮನೆಯವ್ರನ್ನ, ಮೇಡಮ್ ಹೇಳ್ದಂಗೆ ಬೇರೆ ಬೇರೆ ವಿಷಯನ ಮಾತಾಡ್ತೀವಿ. ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ, ನಮ್ಮ ಮಕ್ಕಳಿಗೆ ಯಾವ ಮಾರ್ಗದರ್ಶನವನ್ನು ಮಾಡಬೇಕು, ಮಕ್ಕಳಿಗೆ ಯಾವ ಬುದ್ಧಿವಾದನ ಹೇಳಬೇಕು, ಯಾವ ರೋಲ್ ಮಾಡೆಲ್ಗಳನ್ನ ಅವರಿಗೆ ಪರಿಚಯ ಮಾಡಿಸ್ಬೇಕು. ನಾಳೆ ನಮ್ಮ ಕಷ್ಟದ ದಿವಸಗಳನ್ನು ನಮ್ಮ ಮಕ್ಕಳಿಗೆ ಹೇಳಬೇಕು. ಎಷ್ಟೋ ಜನ ತಂದೆ ತಾಯಂದಿರು ಭಾಳ ಕಷ್ಟದಲ್ಲಿ ತಮ್ಮ ಮಕ್ಕಳನ್ನು ಸಾಕಿದ್ದೀರಿ.
ನನ್ನ ಮಗ ನನ್ನಂಗೆ ಕಷ್ಟಪಡಬಾರ್ದು, ನನ್ನ ಮಗ ನನ್ನಂಗೆ ಕಷ್ಟಪಡೋದು ಬೇಡದೇ ಇರ್ಬೋದು, ಆದರೆ ನೀವೇನು ಕಷ್ಟಪಟ್ಟಿದ್ದೀರಿ ಅನ್ನೋದನ್ನು ಮಾತ್ರ ನಿಮ್ಮ ಮಕ್ಕಳಿಗೆ ಕಡ್ಡಾಯವಾಗಿ ತಿಳಿಸ್ಬೇಕು. ನೀವು ಬಡತನದಲ್ಲಿ ಎಷ್ಟು ಕಷ್ಟಪಟ್ಟಿದ್ದೀರಿ, ಮಕ್ಕಳನ್ನ ಓದಿಸೋದಕ್ಕೆ, ಹಾಸ್ಟೆಲ್ ಫೀಸ್ ಕಟ್ಟೋದಕ್ಕೆ ಇರ್ಬೋದು, ವಿದ್ಯಾಭ್ಯಾಸಕ್ಕೆ ಇರ್ಬೋದು, ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಬಂದಾಗ, ದುಡ್ಡಿನ ಸಂಕಷ್ಟ ಬಂದಾಗ ನಾವು ಯಾರನ್ನ ಬೇಡಿ ಇರ್ತೀವಿ, ಯಾರ ಕೊಟ್ಟಿರಲ್ಲ, ಯಾರೋ ಅವಾಗ ನಿಮ್ಮ ಹಗುರವಾಗಿ ಮಾತಾಡಿರ್ತಾರೆ, ಏನೇನೋ ಸಮಸ್ಯೆಗಳನ್ನು ಎದುರಿಸ್ತೀವಿ. ಅಂಥದ್ದನ್ನೆಲ್ಲ ಮೀರಿ ನಾವು ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಈ